टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಲಿಗೆ ಸರಪಳಿ, ಗೃಹಬಂಧನ, ಮಾನಸಿಕ ಅಸ್ವಸ್ಥನ ನರಳಾಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂತಹ ಅಮಾನವೀಯ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿದ್ದಾರೆ, ಗೃಹಬಂಧನದಲ್ಲಿರಿಸಿದ್ದಾರೆ. ಮಾನಸಿಕ ಅಸ್ವಸ್ಥ ಪಡಬಾರ್ದ ಪಾಡ್ಪಟ್ಟಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಆಲೂರಿನಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ವಿನಾಯಕ ವಸಂತ ಎಂಬಾತನನ್ನ ಕಟ್ಟಿ ಹಾಕಿದ್ದಾರೆ ಮನೆಯವರು. ವಾಸಕ್ಕೆ ಯೋಗ್ಯವಲ್ಲದ ಮನೆಯಲ್ಲಿ ಆತನನ್ನ ಇರಿಸಿದ್ದಾರೆ ಸಂಬಂಧಿಕರು. ಟಿವಿ9 ತಂಡ, ರೆಡ್ ಕ್ರಾಸ್ ಮತ್ತು ಅಧಿಕಾರಿಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ವಿನಾಯಕ ವಸಂತನನ್ನ ಈಗಾಗಲೇ ರಕ್ಷಿಸಿ ಆಸ್ಪತ್ರೆಗೂ ಕೂಡ ಅಧಿಕಾರಿಗಳು ದಾಖಲಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮಾನಸಿಕ ಅಸ್ವಸ್ಥ ಅನ್ನೋ ಕಾರಣಕ್ಕೆ ಆತನನ್ನ ಪ್ರಾಣಿಗಿಂತ ಕಡೆಯಾಗಿ ಆ ಕುಟುಂಬಸ್ಥರು ನಡೆಸ್ಕೊಂಡಿದ್ದಾರೆ. ಆ ಮನೆ ಯಾವ ಕಂಡೀಷನ್ನಲ್ಲಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅದೇ ಮನೆಯಲ್ಲಿ, ಗಾಳಿ ಬೆಳಕಿಲ್ಲದಂತಹ ಮನೆಯಲ್ಲಿ ಆತನನ್ನ ಕಟ್ಟಿಹಾಕಿ ಹೊರ ಪ್ರಪಂಚದ ನಂಟನ್ನೇ ಕಟ್ ಮಾಡಿದ್ದಾರೆ ಕುಟುಂಬಸ್ಥರು. ಈಗಾಗಲೇ ಆತನನ್ನು ರಕ್ಷಿಸಲಾಗಿದೆ. ಕೆಲ ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದ ವಿನಾಯಕ ವಸಂತ ಪೋಸ್ಟ್ ಮ್ಯಾನ್ ಆಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರಂತೆ. ಅನುಕಂಪದ ಆಧಾರದ ಅಡಿ ತಂದೆ ಕೆಲಸ ವಿನಾಯಕಿಗೆ ಸಿಕ್ಕಿತ್ತು. ಆದರೆ ಬರ್ತಾ ಬರ್ತಾ ಆರೋಗ್ಯ ಹದಗೆಟ್ಟಿತ್ತು. ಮಾನಸಿಕ ಅಸ್ವಸ್ಥತೆಯಿಂದ ತಮ್ಮ ಕಬ್ಬಿನ ಗದ್ದೆಗೇನೆ ಬೆಂಕಿ ಹಚ್ಚುತ್ತಿದ್ದ ಮಗನ ಉಪಟಳದಿಂದ ಬೇಸತ್ತು ಕುಟುಂಬಸ್ಥರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾನವೀಯತೆಯನ್ನೇ ಮರೆತಿದ್ದಾರೆ, ತಮ್ಮ ಮನೆ ಮಗ ಅನ್ನೋದನ್ನ ಕೂಡ ಮರೆತಿದ್ದಾರೆ. ಸರಪಳಿಯಿಂದ ಕಟ್ಟ ಹಾಕಿದ್ರು. ಆತನ ಕಂಡೀಷನ್ ಹೇಗಿದೆ ಅನ್ನೋದನ್ನ ವೈದ್ಯರ ಬಳಿ ತೋರಿಸಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಆತನನ್ನ ಸರಿಪಡಿಸುವುದನ್ನು ಬಿಟ್ಟು ಬೇರೆ ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ಆತನನ್ನ ಸಂಪೂರ್ಣವಾಗಿ ಮೂಲೆಗುಂಪು ಮಾಡಿದ್ದಾರೆ. ಆತನ ಕಾಲಿಗೆ ಸರಪಳಿಯನ್ನು ಕಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಕಾಲಿಗೆ ಸರಪಳಿಯನ್ನು ಕಟ್ಟಿ ಆತನನ್ನು ಒಂದು ಕೋಣೆಯಲ್ಲಿ ಕೂಡ ಹಾಕಿ ಪ್ರಾಣಿಗಿಂತ ಕಡೆಯಾಗಿ ಆತನನ್ನು ನಡೆಸ್ಕೊಂಡಿದ್ರು. ಈ ಮಾಹಿತಿ ಗೊತ್ತಾಗ್ತಾ ಇದ್ದ ಹಾಗೆ ಟಿವಿ9 ಕೂಡ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಬಂದರು. ಆತನನ್ನು ರಕ್ಷಿಸಿದ್ದಾರೆ. ಸದ್ಯಕ್ಕೆ ಚಿಕಿತ್ಸೆ ನಡೀತಾ ಇದೆ. ಪೊಲೀಸರು, ಆರೋಗ್ಯ ಇಲಾಖೆ, ತಾಲೂಕು ಆಡಳಿತ ಮಂಡಳಿ ಸಹಾಯವನ್ನು ಮಾಡಿದೆ. ಈತನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಂತಹ ಪ್ರತಿಯೊಬ್ಬರ ಪಾತ್ರ ಇದೆಯಲ್ಲ, ಇದು ಮೆಚ್ಚುಗೆಗೆ ಕಾರಣವಾಗುತ್ತೆ. ಆತನಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಆಸ್ಪತ್ರೆಯಲ್ಲಿ ಆತ ನಗ್ನಗ್ತಾನೆ ಎಲ್ಲರ ಜೊತೆಗೆ ಮಾತನಾಡ್ತಿದ್ದಾನೆ. ಈಗ ನಿಂಗಿಲ್ಲಿ 2 ವರ್ಷದಿಂದ ಇದೆಯಲ್ಲ, ಊಟ ಎಲ್ಲ ಸರಿ ಬರ್ತಿತ್ತಾ? ಎಷ್ಟು ವರ್ಷ ಆಯ್ತು ಇಲ್ಲಿ? 2 ವರ್ಷ ಅಲ್ಲ, ನೀನು ಇಲ್ಲಿ ಎಷ್ಟು ವರ್ಷದಿಂದ ಇದೆ? ಇಲ್ಲಿ 2 ವರ್ಷದಿಂದ. ಊಟ ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ ನಾಷ್ಟ ಬರ್ತಿತ್ತಾ? ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸ್ನಾನ ಶಾಬು ಎಲ್ಲ ಕೊಡ್ತಾರೆ. ರಾತ್ರಿ ಊಟ ಇಲ್ಲ. ಹಂಗೆ ಉಪವಾಸ ಇರ್ತಿದ್ದೆ ನೀನು? ನೀರಲ್ಲಿ ಇದೇ ನೀರು, ಇದೇ ನೀರು ಕುಡಿಯೋದು? ಯಾರೋ ಇವ್ರಿಗೆ ಪರಿಚಯ ಇರೋರು ನನಗೆ ಅನಾಮಧೇಯವಾಗಿ ಒಂದು ಸಂದೇಶವನ್ನು ಕೊಡ್ತಾರೆ. ಇಂಥ ಗ್ರಾಮದಲ್ಲಿ ಇಂಥ ಕಡೆ ಒಬ್ಬ ಭಾಳಷ್ಟು ವರ್ಷಗಳಿಂದ, ನನಗೆ ಹೇಳಿದ ಪ್ರಕಾರ ಒಂದು 10 ವರ್ಷಗಳಿಂದ ಅಂತ ಹೇಳಿದರು. ಅಪೂರ್ಣ ಮಾಹಿತಿ ಕೊಡ್ತಾರೆ, ಫೋಟೋ ಸಹಿತ ನನಗೆ ಕಳಿಸಿರ್ತಾರೆ. ಆದರೆ ಈ ರೀತಿಯಾಗಿ ಒಬ್ಬ ಮನುಷ್ಯ ಬದುಕಿದ್ದಾನೆ, ಈ ರೀತಿಯಾಗಿ ಒಂದು ಸರಪಳಿ ಹಾಕಿ, ಒಂದು ಲಾಕ್ ಹಾಕಿ ಮನೆಯಲ್ಲಿ ಕೂಡು ಹಾಕಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಬರ್ತದೆ. ಆಮೇಲೆ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಸಹಿತ ಒಂದು ಹೇಳಿರ್ತಾರೆ. ಹಾಗಾಗಿ ನಾನು ಒಂದು ಇದಕ್ಕೆ ಯಾವ ರೀತಿ ಇದು ಮಾಡಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಅಂತ ಹೇಳಿದರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಸಹಿತ ಅವರಿಗೆ ಜೀವದ ಭಯ ಇದೆ. ಹಾಗಾಗಿ ಅದು ಕೊಡಲಿಕ್ಕೂ ಆಗೋದಿಲ್ಲ ಅಂಥೇಳಿ ಒಂದು ಹಿನ್ನೆಲೆಯಲ್ಲಿ ನಾನು ಮಾನ್ಯ SP ಸಾಹೇಬರಿಗೆ ಮತ್ತು DH ಅವರಿಗೆ ಮತ್ತು ಇಲ್ಲಿಯ ತಹಸೀಲ್ದಾರರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ನನಗೆ ಇವೆಲ್ಲ ಮೆಡಿಕಲ್ ಸಪೋರ್ಟು ಮತ್ತು ರೆಡ್ ಕ್ರಾಸ್ ಮೆಂಬರ್ ಆಗಿರುವಂತಹ ಮಹದೇವ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ತಮಗೆ ಹೇಗೆ ಗೊತ್ತಾಯಿತು ಅಂತ ಮಾಹಿತಿ ವಿನಾಯಕ್ ವಸಂತ್ ಬಗ್ಗೆ? ನನ್ಗೆ ಅಲ್ಲಿಯ ಸ್ಥಳೀಯರೊಬ್ರು ಅವರು ನರಕಂಬಳವನ್ನು ನೋಡಿ ನನಗೆ ಒಬ್ರು ಮಾಹಿತಿಯನ್ನ ನೀಡ್ತಾರೆ. ಮಾಹಿತಿ ನೀಡಿ ಇಂಥ ಕಡೆ ಇದೆ, ಕಬ್ಬಿನ ಗದ್ದೆ ಹೊಲಗಳ ಮಧ್ಯದಲ್ಲಿ ಒಂದು ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡದಲ್ಲಿ ಅಮಾನುಷವಾಗಿ ಅವನನ್ನ ಸರಪಳಿಯಿಂದ ಕಟ್ಟಿ ಹಾಕಿದ್ದಾರೆ ಅಂತ ಹೇಳುವಂತ. ಅದನ್ನ ನಾನು ಯಾವ ರೀತಿಯಾಗಿ ಇದು ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಆಮೇಲೆ ಮಾನ್ಯ ಪೊಲೀಸ್ ವರಿಷ್ಠರಾದಂತಹ M. ನಾರಾಯಣರವರಿಗೂ ಈ ವಿಷಯವನ್ನ ನಾನು ಹೇಳ್ತೇನೆ. ಆದ್ರೆ ಅವರು ತಾವು
ಬೇಕಾದ್ರೆ ಅವರನ್ನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೂ ಸಹಿತ ಏನಾಗಿದೆ, ಅದು ಎಲ್ಲಿಂದೋ ಮತ್ತೆ ಅವರಿಗೆ ಆ ಸುದ್ದಿ ಸೋರಿಕೆಯಾಗಿ ಅವನ ಜೀವಕ್ಕೂ ಅಪಾಯ ಇದೆ ಅಂತ ಹೇಳಿ ನಮಗೆ ಮಾಹಿತಿಯನ್ನು ಸಹಿತ ಇತ್ತು. ಜೀವಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿ ಇರೋದ್ರಿಂದ ನಾವು ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕನ್ನೋ ಉದ್ದೇಶದಿಂದ ಅದು ನಾನು ಈ ಮಾನ್ಯ ಆರೋಗ್ಯಾಧಿಕಾರಿಗಳ ಸಹಾಯ ಪಡೆದು, ತಹಶೀಲ್ದಾರ ಸಹಾಯ ಪಡೆದು ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿದ್ವಿ. ಅಲ್ಲಿ ಹೋಗಿ ನೋಡಿದಾಗ ದುರ್ಗಮವಾದ ಪರಿಸ್ಥಿತಿ ಇತ್ತು. ಅಲ್ಲಿ ಒಂದ್ ಕಡೆ ಸಣ್ಣ ಒಂದು ಶೌಚಾಲಯ, ಅದರ ಮಧ್ಯೆ ಅದಕ್ಕೆ ತಾಗಿಯೇ 4x3 ಅಳತೆಯ ಮಲಗಲಿಕ್ಕೂ ಸಾಧ್ಯ ಆಗೋದಿಲ್ಲ, ಸರಿಯಾಗಿ ಕಾಲು ಬಿಚ್ಕೊಂಡು ಮಲಗಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅವನಿಗೆ ದಯನೀಯವಾಗಿ ಸರಪಳಿಯನ್ನ ಅವನಿಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಷ್ಟೇ ಉದ್ದದ ಸರಪಳಿಯನ್ನ ಕಿಟಕಿಗೆ ಲಾಕ್ ಮಾಡಿ ಅವನ ಕಾಲಿಗೆ ಬಲಗಾಲಿಗೆ ಲಾಕ್ ಮಾಡಿ ಇಡಲಾಗಿತ್ತು. ಮತ್ತೆ ಒಂದು ಬಕೆಟ್ ಅನ್ನ ನೀರಿಟ್ಟಿದ್ರು. ಆ ನೀರು ಸಹಿತ ಶುಚಿತ್ವ ಇಲ್ಲದಂತಹ ನೀರು. ಅದೇ ನೀರು ಅವರು ಶೌಚಕ್ಕೂ ಬಳಸಬೇಕು, ಸ್ನಾನಕ್ಕೂ ಬಳಸಬೇಕು, ಕುಡಿಲಿಕ್ಕೂ ಅದನ್ನೇ ಬಳಸಬೇಕು. ಯಾವುದೇ ಕಾರಣಕ್ಕೂ ತನಗೆ ತೊಂದರೆ ಕೊಟ್ಟಾರೆ ಅಂತ ಹೇಳುವಂತಹ ಮಾತನ್ನು ಸಹಿತ ಹೇಳ್ತಾ ಇರಲಿಲ್ಲ. ಸ್ವಲ್ಪ ಮಾನಸಿಕ ಅಸ್ವಸ್ಥನಾಗೆ ಕಾಣ್ತಾ ಇದ್ದ. ಆದ್ರೆ ಎಲ್ಲರನ್ನು ಪರಿಚಯ ಮಾಡ್ತಾ ಇದ್ದ, ಎಲ್ಲ ಸರಿಯಾಗಿ ಮಾತಾಡ್ತಾ ಇದ್ದ. ಮತ್ತೆ ಅವನು ಅದು ಊರಲ್ಲಿ ಕೇಳಿದಾಗ ಅವನು ಬಹಳ ಪ್ರತಿಭಾವಂತ ಹುಡುಗ ಆಗಿದ್ದ. SSLCಯಲ್ಲಿ 80%, 20 ವರ್ಷ ಹಿಂದೆನೆ ಅವನು 20 ವರ್ಷದ ಹಿಂದೆನೆ 80% ಅನ್ನ ತಗೊಂಡಿದ್ದ ಅಂತ ಹೇಳುವಂತದ್ದು ಹೇಳ್ತಾರೆ. ಅದ್ರ ಜೊತೆಗೆ ITI ಸಹಿತ ಮಾಡಿದ ಅಂತೆ. ಇವಾಗ ಹೇಗಿದ್ದಾರೆ ಅಂತ ಸರ್? ಆರೋಗ್ಯ ಅವ್ರದ್ದು ಹೇಗಿದೆ ಅಂತ? ಆರಾಮಿದಾರ? ಇವತ್ತು ದಾಂಡೇಲಿ ತಾಲೂಕಾ ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ನಾವು ಕಾರವಾರಕ್ಕೆ ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸುಮಾರು ತಂದು ಅಡ್ಮಿಟ್ ಮಾಡಿದ್ದೇವೆ. ಈಗ ಚಿಕಿತ್ಸೆ ಪ್ರಾರಂಭ ಆಗಿದೆ. ವೈದ್ಯರು ಚಿಕಿತ್ಸೆ ಬಗ್ಗೆ ಅವನ ಹೆಚ್ಚಿನ ಕಾಳಜಿಯನ್ನ ತಗೊಂಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಸೋದರನ್ನು ಸಹಿತ ಮನವೊಲಿಸಿಕೊಂಡು ಅವರಿಗೂ ನಾವು ಇಲ್ಲಿ ತಂದಿದ್ದೇವೆ. ಧನ್ಯವಾದ ಮಹಾದೇವ ನಾಯಕ್ ಅವರೇ, TV9 ಜೊತೆ ಮಾತನಾಡಿದ್ದೇವೆ.